ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಹಾಗೂ ಯುವ ಮುಖಂಡರಾದ ಮಿಶಾಂತ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಾಗದೇವನಹಳ್ಳಿ ವಾರ್ಡ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಜೂನ್ 13 ಮತ್ತು 14, 2026ರಂದು ವಿವಿಧ ಬಡಾವಣೆಗಳು ಹಾಗೂ ವಸತಿ ಸಮುಚ್ಚಯಗಳಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಜೂನ್ 9, 2026ರಂದು ನಾಗದೇವನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಪುಷ್ಪಾ ದೇವರಾಜ್ ಅವರ ನಿವಾಸದಲ್ಲಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳ ರೂಪುರೇಷೆ, ಸ್ಪರ್ಧೆಗಳ ನಿಯಮಗಳು ಹಾಗೂ ಷರತ್ತುಗಳ ಕುರಿತು ವಿವರವಾಗಿ ಚರ್ಚೆ ನಡೆಸಲಾಯಿತು. ಭಾಗವಹಿಸಿದ್ದ ಮಹಿಳೆಯರು ಮತ್ತು ಕಾರ್ಯಕರ್ತರ ಎಲ್ಲಾ ಸಂದೇಹಗಳಿಗೆ ಮುಖಂಡರು ಸ್ಪಷ್ಟನೆ ನೀಡಿ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ನಾಗದೇವನಹಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಪುಷ್ಪಾ ದೇವರಾಜ್, ವಾರ್ಡ್ ಅಧ್ಯಕ್ಷರಾದ ಪ್ರಕಾಶ್ ಗೌಡ, ಕೆಂಗಲ್ ಹನುಮಂತಯ್ಯ, ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಚೇತನ್ ಗೌಡ, ಲಕ್ಷ್ಮೀ ಪ್ರಭುರಾಜ್, ಗೌರೀಶ್ ಸೇರಿದಂತೆ ಮಹಿಳಾ ಮುಖಂಡರು, ಕಾರ್ಯಕರ್ತರು ಹಾಗೂ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಸಭೆಗೆ ಆಗಮಿಸಿದ್ದ ಎಲ್ಲಾ ಗಣ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಾಗದೇವನಹಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರು, ನಮ್ಮ ನಾಗದೇವನಹಳ್ಳಿ ವಾರ್ಡಿನ ಅಧ್ಯಕ್ಷರಾದ ಪ್ರಕಾಶ್ ಗೌಡ ಹಾಗೂ ಲಕ್ಷ್ಮಿ ಹಾಗೂ ಇಲ್ಲಿ ಸೇರಿರುವ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಹಾಗೂ ಕಾರ್ಯಕರ್ತರಿಗೂ ಹಾಗೂ ಹಿರಿಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಅವರು ಹಾಗೂ ಮಿಶಾಂತ್ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಗರಿಕರನ್ನ ಎಲ್ಲ ಮಹಿಳೆಯರು ಒಟ್ಟಾಗಿ ಬಂದು ಅವರ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ವಿಜೇತರಾದವರಿಗೂ ಬಹುಮಾನ ನೀಡಲಾಗುತ್ತದೆ ಹಾಗೂ ಬಿಡಿಸಿದಂತ ಎಲ್ಲ ಸ್ಪರ್ಧಿಗಳಿಗೂ ಸಮಾನಾಧಿಕಾರ ಬಹುಮಾನವನ್ನು ವಿತರಿಸಲಾಗುತ್ತದೆ. ನಮ್ಮ ನಾಗನಹಳ್ಳಿ ವಾರ್ಡಿನ ಎಲ್ಲ ತಾಯಂದಿರಿಗೂ ಹಾಗೂ ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಭೇದ ಪಕ್ಷವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಈ ರಂಗೋಲಿ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಎಲ್ಲ ಏರಿಯಾ ಬಂದು ಆ ಲೀಡರ್ಗಳು ಕೊಟ್ಟು ನೀವು ಯಾರು ಮಾಡ್ತೀರ ಅಂತ ಹೇಳ್ಬಿಟ್ಟು ಇದು ಅಲ್ಲೇ ಮಾಡೋಣ ಮಾಡ್ತೀವಿ ಅಂತಂದ್ರೆ ನಮ್ಮ ವಾರ್ಡ್ ಕಮೆನ್ಸ್ ಆಗೋದಿಲ್ಲಿ ನಾಗದೇವ್ದು ಸಿರ್ಕೆ ಅಪಾರ್ಟ್ಮೆಂಟ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಲೆಫ್ಟ್ ಸೈಡ್ದು, ಅಲ್ಲಿಂದ ಹಿಡಿದು ಮರಿಯಪ್ಪನ ಪಳ್ಳಿಯಲ್ಲಿ ಈ ಒಂದು ಕೆಂಪಮ್ಮನ ದೇವಸ್ಥಾನ ಇದೆ ನಮ್ಮ ವಾರ್ಡ್ ಗಡಿ, ಅಲ್ಲಿ ತನಕ ಲೆಫ್ಟ್ ಸೈಡ್ ಏನಿದೆ ರಿಂಗ್ ರೋಡಿನ ಲೆಫ್ಟ್ ಸೈಡ್ ಅಲ್ಲ 13ನೇ ತಾರೀಕು ಭೂತಪ್ಪನ ದೇವಸ್ಥಾನ, ಉದಾಹರಣೆಗೆ ಭೂತಪ್ಪನ ದೇವಸ್ಥಾನ 13ನೇ ತಾರೀಕು, ಆ ಕಡೆ ಚಿಕ್ಕೋಡ್ರಟ್ಟಿ 14ನೇ ತಾರೀಕು. ಈ ಕಡೆ ಏನು ಗೈಡೆನ್ಸ್ ಕೊಡ್ತಾರೆ ತಿರ್ಗಾ ಮಾರ್ನೆಗೂ ಕೂಡ ಅದೇ ಜಡ್ಜಸ್ ಮತ್ತೆ ಅದೇ ಕಾರ್ಯಕರ್ತನ ಅಲ್ಲಿ ಹಾಕೊಂಡ್ರೆ ಒಂದು ಈಸಿ ಆಗ್ತದೆ ರಂಗೋಲಿ ಸ್ಪರ್ಧೆ ನಡೆಸಲಿಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಪ್ರತಿ ಮನೆಗೂ ಕೂಡ ಪಾಂಪ್ಲೆಟ್ ತಲುಪಲೇಬೇಕು. ಈಗ ಇದರಲ್ಲಿ ಕೆಂಗೇರಿನಲ್ಲಿ ಸುಮಾರು ವಾರ್ಡ್ನಲ್ಲಿ ಮನೆಗೆ ತಲುಪಲಿಲ್ಲ, ಸಾಹೇಬರಿಗೆ ಕಂಪ್ಲೇಂಟ್ ಹೋಗಿದೆ, ನಮ್ಮ ಮನೆಗೆ ಪಾಂಪ್ಲೆಟ್ ತಲುಪಿಸಲಿಲ್ಲ, ನಮ್ಗೇನು ಕೂಡ ನಮಗೆ ಮಾಹಿತಿನೇ ಇಲ್ಲ ಅಂತ ಇದು ಮಾಡಿದ್ದಾರೆ. ಆ ಥರದ ಅವ್ಯವಸ್ಥೆ ಆಗೋದು ಬೇಡ. ಯಾಕಂದರೆ ಅವರು ಪಕ್ಕದ ವಾರ್ಡ್ನವ್ರಿಗೆ ಪಾಂಪ್ಲೆಟ್ಸ್ ಬರೋದೇ ಶುಕ್ರವಾರ. ಈಗ ಅದಕ್ಕೆ ದೇವರಾಜಣ್ಣವರು ನಾವೇನು ಐಡಿಯಾ ಮಾಡಿದ್ವು ಅಂತಂದರೆ ಫಸ್ಟ್ ಮುಂದಾಗೆ ಪ್ರಿಪೇರ್ ಆಗ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು 4 ದಿವಸ ಮುಂದಾಗೇನೋ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ ಪಾಂಪ್ಲೆಟ್ಸ್ ಹಂಚಲಿಕ್ಕೆ. ಹಾಗೆ ಯಾವ ರೀತಿ ಅಂತಂದರೆ ಈಗ ಒಂದು ರಾಜು ಲೇಔಟಲ್ಲಿ ನೀವು ಒಂದು 10 ಜನ ಟೀಮ್ ಮಾಡ್ಕೋಬೇಕು. ಆ ರಾಜು ಲೇಔಟ್ ಬಿಟ್ಟು ನೀವು ಎಂತಗೂ ಹೋಗೋಂಗಿಲ್ಲ, ಜಡ್ಜಸ್ನ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಅವ್ರಿಗೆ ತಿರುಪ್ತಾರಿಗೆ ಏನಿರ್ತದೆ ಅವ್ರು ತಾವು ಸೆಲೆಕ್ಟ್ ಮಾಡಿಸ್ಬೇಕು. ಇದೇನಪ್ಪ ಅಂದರೆ ಒಂದು 10ರಿಂದ 10 ಸೀಟುಗಳನ್ನ ಕೊಡೋದು ಪ್ರಶಸ್ತಿ. ಈಗ ಪ್ರತಿಯೊಂದು ರಂಗೋಲಿ ಬಿಡ್ತಾರಲ್ಲ, ಯಾರು ಚೆನ್ನಾಗಿ ಬಿಡಿಸ್ತಾರೆ, ತೀರ್ಪುದಾರರು ಯಾವ ರಂಗೋಲಿನ ಆಯ್ಕೆ ಮಾಡ್ತಾರೆ ಅವ್ರಿಗೆ
ನಗದು ರೂಪದಲ್ಲಿ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಯಾರು ರಂಗೋಲಿ ಪ್ರತಿಯೊಬ್ಬರು ಯಾರು ರಂಗೋಲಿ ಬಿಡ್ತಾರೆ ಅವ್ರಿಗೆಲ್ಲ ಕೂಡ ಒಂದು ದಿನ ಕಾರ್ಯಕ್ರಮ ಆಯೋಜನೆ ಮಾಡಿ ಅವತ್ತೊಂದು ದಿನ ಒಂದು ಕುಕ್ಕರ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ಅದರಿಂದ ದಯವಿಟ್ಟು ಇದೆಲ್ಲರೂ ಕೂಡ ಸದುಪಯೋಗ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಮ್ಮಲ್ಲಿ ಯಾವುದೂ ಕೂಡ ಗೊಂದಲಾಗೋದು ಬೇಡ. ಅವತ್ತೊಂದು ದಿನ 13 ತಾರೀಕು ಅದರ ಗೊಂದಲಾಗೋದು ಬೇಡ. ಅದರಲ್ಲಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಬೇರೆ ಕಡೆ ಎಲ್ಲೋ ಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲೋ ಬೇಕಾದ್ರೆ ಓಟಿರಲಿ, ಅವ್ರು ಬೇಕಾದ್ರೆ ನಮ್ದೆಲ್ಲ ಮರಿಯಪ್ಪನ ಪಾಳ್ಯದಲ್ಲ, ಭುವನೇಶ್ವರಿ ನಗರದಲ್ಲ, 4 ದಿನಗಳಲ್ಲಿ ಎಲ್ಲ ಇರಲಿ ಬೇಕಾದ್ರೆ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಕೂಡ ವೋಟರ್ ಐಡಿ ಇರಲೇಬೇಕು. ಒಂದು ಮನೆಯಲ್ಲಿ 4 ಫ್ಯಾಮಿಲಿ ಇರ್ತಾರೆ, ಯಾರೋ ಅವರಲ್ಲಿ ಅಕಸ್ಮಾತ್ ಏನಾದ್ರು ಸೊಸೆ ಬಿಡ್ತಾರೆ, ಅತ್ತೆ ತೀಸ್ಕೊಂಡು, ಯಾಕಂದ್ರೆ ಒಂದು ಫ್ಯಾಮಿಲಿ ಇರ್ತಾರೆ, ಅತ್ತೆ ತೀಸ್ಕೊಂಡು ಬೇಕಾದ್ರೆ ಬದಿರೋಣ. ಅವ್ರು ಈಗ ಸೊಸೆ ಹೊಸ ಮದುವೆ ಬಂದಿರ್ತಾರೆ, ಅವ್ರು ರಂಗೋಲಿ ಬಿಡ್ತಾರೆ, ಅತ್ತನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ರಂಗೋಲಿ ಬಿಡಿಸ್ತಾರೆ ಅಲ್ವಾ? ಈಗ ಹೊಸದಾಗಿ ಮದುವೆ ಇರ್ತಾರೆ, ಇನ್ನೂ ಅಪ್ಲೈ ಮಾಡಿರಲಿಲ್ಲ, ಆ ಇದ್ರೆ ಆ ಕುಟುಂಬದಲ್ಲಿ ತಂದೆ ಅತ್ತೆ ಮಾವ ವೋಟರ್ ಐಡಿ ಪರಿಶೀಲನೆ ಮಾಡೋದಕ್ಕೆಲ್ಲ ಲೇಟ್ ಆಗ್ತದೆ. ಈಗ ನಾವು ಕಾಂಪೌಂಡ್ ಕೊಡಕ್ ಹೋಗ್ತೀವಲ್ಲ, ಕಾಂಪೌಂಡ್ ಕೊಡಕ್ ಹೋದಾಗ ಅವಾಗನೇ ಅವ್ರು ಐಡಿ ಕಾರ್ಡ್ ಇದೆಯಾ ಇಲ್ವಾ ಅಂತ ಪರಿಷ್ಕರಣೆ ಮಾಡ್ಕೊಂಡು ನೀವು ರಂಗೋಲಿ ಬಿಡ್ಬಿಟ್ಟು ನೀವು ತಯಾರಿದ್ದೀರಾ ಅಂತ ನಾವು ಕೇಳ್ಕೊಂಡ್ರೆ ಜಡ್ಜಸ್ ಈಸಿ ಆಗ್ತದೆ. ಅವಾಗ ಈ ಕಾಂಪೌಂಡ್ ಕೊಡಕ್ ಹೋದವರು ಇದ್ರೊಳಗೆ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದೀವಿ ಯಶವಂತಪುರ ಕ್ಷೇತ್ರದಲ್ಲಿ, ನಮ್ಮ ನಾಗದಹಳ್ಳಿ ವಾರ್ಡ್ನಲ್ಲಿ. ನಿಮ್ಗೆ ಏನೋ ಬಿಡಕ್ಕೆ ಆಸಕ್ತಿ ಇದೆಯಾ ಅಂತ ಕೇಳ್ರಿ, ಬಲವತ್ತೇನು ಬೇಡ. ಯಾರು ಬಿಡ್ತಾರೆ ಅಂಥವ್ರನ್ನ ಬೇಕಾದ್ರೆ ಆಕ್ಷೇಪ ಕಾಣ್ಕೊಳ್ಳೋಣ. ಇನ್ನೊಂದು ಮಾಹಿತಿ, ಯಾರು ರಂಗೋಲಿ ಬಿಡ್ತಾರೆ ನಾವು ಜೊತೆಗೆ ಬರ್ತೀವಿ. ಅಪಾರ್ಟ್ಮೆಂಟ್ಗಳು ಅವ್ರ ಮುಂದೆ, ಯಾಕಂದ್ರೆ ಎಲ್ಲ ಫೀಲ್ಡ್ ರೋಡ್ಗಳೆಲ್ಲ ಚೆನ್ನಾಗಿರ್ತಾವೆ. ಅವರು ಆ ಅಪಾರ್ಟ್ಮೆಂಟ್ನವ್ರಿಗೆ ಅಲ್ಲೇ ಆಯೋಜನೆ ಮಾಡೋಣ. ನೀವು ಜಾಸ್ತಿ ಓಡಾಡಬೇಕಾಗಿರೋದು ಬರೀ ರೆವಿನ್ಯೂ ಪ್ಯಾಕೇಜಲ್ಲಿ. ಈಗ ಕಲ್ಯಾಣಿ ಲೇಔಟು ಅಂಥದ್ರಲ್ಲಿ ಆ ಭಾಗದಲ್ಲಿ ಯಾರು ನಮ್ಮ ನಾಗರಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಹಾಗೂ ಸದಸ್ಯರಿಗೂ ನಮ್ಮ ಸರ್ ರೇವಣ್ಣ ಸರ್ ಅವ್ರಿಗೂ ನನ್ನ ಸಂಜಯ್ ನಮಸ್ಕಾರ. ಈಗ ರಂಗೋಲಿ ಸ್ಪರ್ಧೆ ಪರವಾಗಿ ಎಲ್ಲ ವಾರ್ಡ್ಗಳಲ್ಲೂ ತುಂಬ ಜನ ಹೆಣ್ಮಕ್ಳು ಸ್ಪರ್ಧಿಸಿ ಎಲ್ಲ ಅನುಭವ ತಗೊಂಡು ಬಂದಿದ್ದಾರೆ. ಅಂಥವ್ರ ಬಗ್ಗೆ ತಿಳ್ಕೊಳ್ಳಿ. ಈ ಪಾಂಪ್ಲೆಟು ಮನೆ ಮನೆಗೂ ತಲುಪಬೇಕು. ಅಂತೆ ನಾವು ಇಂಥ ಏರಿಯಾದಲ್ಲಿ ಇಂಥ ಜಾಗ ಹಿಂಗಿಲ್ಲಕ್ಕ, ನಾವು ಇಂಥ ಕಡೆ ಮಾಡ್ತೀವಿ ಅಂತ ನೀವು ಹೇಳಿದ್ರೆ, ನಾವು ಯಾರು ಬೇರೆ ಕಡೆಯಿಂದ ಪಂಚಾಯತಿಯಿಂದ ಕಳಿಸ್ತಾರೋ ವಾರ್ಡಿಂದ ಕಳಿಸ್ತಾರೋ ಅವನ್ನೆಲ್ಲ ಕರ್ಕೊಬಂದು ಸಜೆಸ್ಟ್ ಮಾಡಿಸ್ತೀವಿ. ಆದಷ್ಟು ಹೆಣ್ಮಕ್ಳು ಏನು ಮಾಡ್ತೀರಾ ಅಂದರೆ, ನೀವು ಪಾಂಪ್ಲೆಟ್ ಹಂಚೋ ಕಡೆನ ಈ ಥರ ಮಾಡಿದ್ರೆ ಫಸ್ಟ್ ಪ್ರೈಸ್ ಇದ್ದಾವೆ, ಸೆಕೆಂಡ್ ಪ್ರೈಸ್ ಈ ಥರ ಇದೆ ಅಂತ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ನೀವು ಪಾಂಪ್ಲೆಟ್ ಮನೆಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಭಿಮಾನಿಗಳಾರು, ಕಟ್ಟ ಅಭಿಮಾನಿಗಳಾರು ಅವರೆಲ್ಲ ಚೆನ್ನಾಗಿ ಗುರುತಿಸಿಕೊಂಡ್ರೆ ಅವ್ರ ಮನೆಗೆ ಹೋಗಿ ಎಲ್ಲರಿಗೂ ಕೊಟ್ಟು ಕೆಲವ್ರನ್ನ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಇವಾಗಲೂ ಎಲ್ಲ ಜೊತೆ ಕೂಡಿ ಅವರು ಆ ಕಡೆಯವರೇ ಇವರು ಈ ಕಡೆಯವರೇ ಅದು ಬೇಡ, ಇವರೆಲ್ಲ ಜೋಡಿ ಎತ್ಕೊಳ್ಳೋ ತರ ಕೆಲಸ ಮಾಡಿ ಎಲ್ಲರೂ ಒಂದೇ ಅಂತ ಕೆಲಸ ಮಾಡಬೇಕು ಅಂತ ನಮ್ಮ ಮನವಿ ಮಾಡ್ಕೊತೀನಿ. ಇದನ್ನ ನಮ್ಮ ಕ್ಷೇತ್ರಕ್ಕೆ ಒಂದು ಸ್ಪರ್ಧೆಗೋಸ್ಕರ ಬಹುಮತಕ್ಕೋಸ್ಕರ ಅದು ನಮ್ಮ ಸಾಹೇಬರ ಹೆಸರು ಬಂದದ್ದು, ನಾವು ಇಷ್ಟು ವರ್ಷ ಮಾಡಿರೋದು ಅವ್ರ ಹೆಸರು ಇನ್ನು ಮುಂದೆನೂ ಗೆಲ್ಲಬೇಕು. ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು. ಆ ಥರ ಕೆಲಸ ಮಾಡಬೇಕು, ಪ್ರಾಮಾಣಿಕರಿಗೆ ಕೆಲಸ ವಹಿಸಬೇಕಂತ ನಮ್ಮಲ್ಲಿ ಹೇಳ್ಬೋದು. ಜಂಗಲ್ ಹನುಮಂತ ಮಾಡ್ತಿದಾರಲ್ವಾ, ಅಲ್ಲಿ ಆಲ್ರೆಡಿ ಅವರು ನಮ್ಮ ಚೇತನ್ ಗೌಡ್ರು ಟೀಮು ವರ್ಕ್ ಮಾಡ್ತಾವ್ರೆ, ಪಾಂಪ್ಲೆಟ್ ಕೊಟ್ಟವ್ರೆ, ಮನೆ ಮನೆಗೂ ವಿಷಯ ತಿಳಿಸ್ತವ್ರೆ. ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಯಾವ ದಿನ ಕಾರ್ಯಕ್ರಮ ಎಷ್ಟು ಗಂಟೆ ಬಿಡಬೇಕು, ಆ ಭಾಗದ ಲೀಡ್ರ್ ಯಾರು ಅಂತ ಮಾಹಿತಿ ಹೋಗಿರುತ್ತಲ್ವ. ಅದೇ ಥರ ನೆಕ್ಸ್ಟ್ ಕೆಂಗೇರಿ ಕೋಟೆ, ತಲಗಟ್ಪುರ ಆಗ್ಬೋದು, ದೊಡ್ಡಬಿದಕಲ್ಲು, ಏರೋಹಳ್ಳಿ, ಬ್ಯಾಡರಹಳ್ಳಿ, ಗುಲ್ಲಾಳ, ಈ ಆಯಾ ಭಾಗದ ಲೀಡ್ರುಗಳು ಇದೇ ಥರ ಮೀಟಿಂಗ್ ಮಾಡಿ ಪ್ರತಿ ಮನೆಗೂ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಈ ಅತ್ಯುನ್ನತವಾದಂತಹ ಈ ಕಾರ್ಯಕ್ರಮ ಏನು ರಂಗೋಲಿ ಸ್ಪರ್ಧೆ ಮತ್ತೆ ಮಹಿಳಾ ದಿನಾಚರಣೆ ಏನ್ ನಡೀತಾ ಇದೆ, ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಬಹುಶಃ ಎಲ್ಲೂ ಕೂಡ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲೂ ಕೂಡ ನಾವು ನೋಡ್ತಾ ಇಲ್ಲ. ಸೊ ಹಾಗಾಗಿ ಏನು ನಮ್ಮ ಕ್ಷೇತ್ರದ ಶಾಸಕರು ಕಾರ್ಯಕರ್ತರ ನಡುವೆ ಈ ಒಂದು ಅತ್ಯುನ್ನತವಾದಂತಹ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಮಾಡಿದರೆ ಖಂಡಿತ ನಾವೆಲ್ಲರೂ ಕೂಡ ಅವರಿಗೆ ಒಂದು ವಂದನೆಯನ್ನು ನಾವು ಈ ಶುಭ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ. ಪುಷ್ಪಾ ದೇವರಾಜರವರು ನಿಮಗೆಲ್ಲರಿಗೂ ಕೂಡ ಚಿರಪರಿಚಿತರಾದಂತಹ ವ್ಯಕ್ತಿಗಳು. ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ದಿನ ಅಲ್ಲ, 7 ದಿನ ಅಲ್ಲ, 365 ದಿನಗಳಲ್ಲ, ಹೇಳ್ತಾ ಹೋಗ್ತಾ ಇದ್ರೆ ಒಂದು ರೀತಿ ಹನುಮಂತನ ಬಾಲದ ರೀತಿ ನಡ್ಕೊಂಡು ಬರ್ತಾ ಇರ್ತದೆ ಸ್ನೇಹಿತರೆ. ಈಗ ಆಲ್ರೆಡಿ
ಆಗಸ್ಟ್ 30 ಒಳಗಡೆ ಈ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ GBA ಚುನಾವಣೆಯನ್ನ ಮಾಡಲೇಬೇಕು ಅಂತ ತಾಕೀತನ್ನ ಮಾಡಿ ಅಂತಿಮವಾದಂತಹ ಆದೇಶವನ್ನ ಮಾಡ್ತಾ ಇದೆ. ಹಾಗಾಗಿ ಇಡೀ ಬೆಂಗಳೂರಿನಾದ್ಯಂತ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರದೇ ಆದಂತಹ ಅಭ್ಯರ್ಥಿಗಳನ್ನ ನಿಲ್ಲಿಸುವಂತ ಪ್ರಯತ್ನಗಳು ಈಗಾಗಲೇ ನಡೀತಾ ಇದೆ. ಅದೇ ರೀತಿ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ 17 ವಾರ್ಡ್ಗಳಲ್ಲಿ ಒಟ್ಟು ಏನು ನಾಗದಹಳ್ಳಿ ವಾರ್ಡ್ ಇದೆ, ಅದರಲ್ಲಿ ನಿಮ್ಮೆಲ್ಲರ ಅತ್ಯುನ್ನತವಾದಂತಹ ನಾಯಕ, ಜನನಾಯಕ, ಜನಸೇವಕ, ಸಮಾಜಮುಖಿಯಾಗಿ ಹೊರಹೊಮ್ಮಿದಂತ ನಾಯಕ ಇವತ್ತು ರಾಜಕಾರಣದಲ್ಲಿ ನಿಮ್ಮೆಲ್ಲ ಸೇವೆಯನ್ನ ಮಾಡಬೇಕು ಅಂತ ರಾಜಕೀಯ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ರೆ ನನ್ನ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಕರಮುಗಿಲಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಕ್ಷೇತ್ರದ ಶಾಸಕರನ್ನ ಸೋಲಿನ ಸರಪಳಿಯಿಂದ ಪಾರು ಮಾಡಿ ಗೆಲುವಿನ ಗುಲಾಬಿಯನ್ನ ಕೊಡ್ತಾ ಬರ್ತಾ ಇದೀವಿ ಸತತವಾಗಿ ಅವರಿಗೆ. ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲೇನು ಸಭೆಯನ್ನ ಸೇರಿದ್ದೀವಿ, ಮಹಿಳಾ ದಿನಾಚರಣೆ ಆಗ್ಬೋದು, ರಂಗೋಲಿ ಸ್ಪರ್ಧೆ ಆಗ್ಬೋದು, ಅದನ್ನ ಒಂದಷ್ಟು ಪಕ್ಕಕ್ಕೆ ಇಡೋಣ. ಈಗ ನಾವೇನು ಮಾಡಬೇಕು ಅಂತಂದ್ರೆ ತಳಮಟ್ಟದಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ನಮ್ಮ ಎದುರಾಳಿ ಯಾರೇ ಬಂದು ನಿಂತರೂ ಕೂಡ ಪುಷ್ಪಾ ದೇವರಾಜರವರ ಗೆಲುವಿನ ಗುಲಾಬಿಯನ್ನು ನಾವು ಕೊಡುವಂತ ಪ್ರಯತ್ನಗಳನ್ನು ಮಾಡಬೇಕು. ಪುಷ್ಪಾ ದೇವರಾಜ್ ಅವರ ವಿರುದ್ಧವಾಗಿ ಯಾರೇ ಬಂದಿಲ್ಲಿ, ಯಾವುದೇ ಪಕ್ಷದವ್ರು ಬರಲಿ, 100 ಕೋಟಿಯ ಹಣದ ಆಮಿಷವನ್ನು ಒಡ್ಡುವಂತವ್ರು ಬರಲಿ, ನಮಗೆ ನನ್ನ ಕ್ಷೇತ್ರದವರು, ನನ್ನ ಗ್ರಾಮದವರು, ನನ್ನ ಮನೆ ಪಕ್ಕದಲ್ಲಿರುವಂತ ಪುಷ್ಪಾ ದೇವರಾಜನ್ನ ಗೆಲ್ಲಿಸಬೇಕು ಅಂತ ಹೇಳಿ ಏನು ನಾವಿವತ್ತು ಸಂಕಲ್ಪವನ್ನು ಮಾಡಿ ಇವತ್ತೇ ಘೋಷಣೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷದ ವ್ಯಕ್ತಿಯನ್ನು ನಿಂತರೂ ಕೂಡ ನಾವು ಒನ್ ಸೈಡ್ ಚುನಾವಣೆಯನ್ನು ಮಾಡ್ತೀವಿ ಅಂತ ನಾವೆಲ್ಲರೂ ಘೋಷವಾಕ್ಯವನ್ನು ಮಾಡಿ ಇವತ್ತು ಪುಷ್ಪಾ ದೇವರಾಜರವನ್ನ ಇನ್ನು 2 ತಿಂಗಳುಗಳ ಕಾಲ, ಇನ್ನು 60 ದಿನಗಳು ಇರ್ಬೋದು. ಸ್ನೇಹಿತರೆ, ಇವತ್ತೇ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಏನು ನಮ್ಮ ಕುಟುಂಬದಲ್ಲಿ ಒಂದು 4 ರಿಂದ 6 ಓಟ್ಗಳಿದೆ, ಆ 6 ಓಟುಗಳು ಸಹ ಇವತ್ತೇ ಈ ಕ್ಷಣದಲ್ಲೇ ಪುಷ್ಪಾ ದೇವರಾಜರವರಿಗೆ ಮೀಸಲಿಡಬೇಕು. ಬರ್ತಾರೆ, ಬೇರೆಯವ್ರು ಬರ್ತಾರೆ, ಹಣದ ಆಮಿಷವನ್ನು ಸಹಿಸ್ತಾರೆ, ಎಂಡ ಸಾರಾಯಿಯನ್ನ ಒಲೆಯನ್ನು ಹರಿಸ್ತಾರೆ, ಒಳ್ಳೊಳ್ಳೆ ಚೈನಾ ಸಿಲ್ಕ್ ಸೀರೆಗಳನ್ನು ಕೊಡ್ತೀನಿ ಅಂತಾರೆ, ಒಳ್ಳೆ ರ್ಯಾಡೋ ವಾಚ್ಗಳನ್ನು ಕೊಡ್ತೀನಿ ಅಂತಾರೆ. ಯಾರು ಕೂಡ ಈ ಹಣದ ಆಮಿಷಕ್ಕೆ ನಾವ್ಯಾರು ಕೂಡ ಬಲಿಯನ್ನ ಆಗಬಾರ್ದು. ಹಾಗಾಗಿ ಇವತ್ತು ನನಗೆ ಸಿಕ್ಕಿರುವಂತ ಸಮಯದಲ್ಲಿ ನಾನು ನಿಮಗೆ ಮನವರಿಕೆಯನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ನಾವೆಲ್ಲರ ಸಂಪೂರ್ಣವಾಗಿ ಇವತ್ತು ಪುಷ್ಪಾ ದೇವರಾಜರ ಪರವಾಗಿ ಜೈಕಾರವನ್ನು ಕೂಗಬೇಕು ಅಂತ ಕೇಳ್ಕೊಳ್ತಾ ನನಗೆ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.